ಏನು 28 ಜನ ಸತ್ತಿದ್ದಾರೆ. ಫಾಲೋ ನಮ್ಮದು ಬಂದು ಸೆಕ್ಯುಲರ್ ಕಂಟ್ರಿ. ಕಠಿಣವಾದ ಕ್ರಮ ತೊಗೊಂಡ್ರೆ ಆಗಲ್ಲ. ಅವ್ರು ಏನೋ ತಗೊಳ್ಳಿ ಲೂಸ್ ಬಿಟ್ರೆ ಹಾಗೆ ಆಗುತ್ತೆ. ನಾವು ಯಾರೂ ಇರೋಲ್ಲ. ಮೋದಿ ಅವರು ಏನು ಮಾಡ್ತಾರೆ ಅಂದರೆ ವೇಟ್ ಆ್ಯಂಡ್ ವಾಚ್. ಏನು ಇದು ತಗೊಂಡು ವೀಸಾಗಳು ತಗೊಂಡು ಮತ್ತೆ ಅನಾಥರೈಸ್ ಯಾರ್ಯಾರು ಅವರೆಲ್ಲ ದೇಶ ಬಿಟ್ಟು ಹೋಗಿ ಅಂತ ಗಡುವು ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಿ ಮಂತ್ರಿ ಏನಿದ್ದಾರೆ ನರೇಂದ್ರ ಮೋದಿಯವರು ಅವ್ರು ತಗೊಳ್ಳೋಂಥ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇರ್ತದೆ. ಅದೇ ಮೋದಿಯವರು ಇಡೀ ದೇಶದಲ್ಲಿರೋ ಮುಸ್ಲಿಮ್ಸ್ ಅವರೆಲ್ಲ ಹೋಗಿ ಅಂತ ಹೇಳಿದಿದ್ರೆ ಅದು ತಪ್ಪು. ನಾವು ಭಾರತೀಯರ ಅಂತ ಹೇಳ್ಕೊಳ್ಳೋದೇ ನಮ್ಗೆ ದಂಡ ಆಗೋಗಿದೆ. ಕೊಂಡು ಗುರುಗಳ ಮಾತನ್ನೇ ಕೇಳೋದವ್ರು, ಅವ್ರ ಮೌಲಿಗಳ ಮಾತೇ ಕೇಳೋದು ಸಾಬ್ರುಗಳು. ಬೇರೆಯವ್ರ ಮಾತನ್ನ ಅವ್ರು ಯಾರು ಮುಸ್ಲಿಮ್ಸ್ ಅವರು ಯಾರ ಮಾತು ಕೇಳಲ್ಲ. ಇದು ಹೀನಾಯ ಕೃತ್ಯ. ಇದು ಮಾಡಿದಾರಲ್ಲ, ಇದು ಪಾಕಿಸ್ತಾನ ಅವರು ತುಂಬ ಹೀನಾಯವಾದ ಕೃತ್ಯ. ಟೆರರಿಸ್ಟು ಹಿಂದೂಗಳನ್ನ ಹುಡುಕಿ ಸಾಯಿಸಿದ್ದಾರೆ. ಪಾಪ ಸಿದ್ದರಾಮಯ್ಯ ಬಂದು ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿ, ಅವ್ರಿಗೆ ರೈಟ್ಸ್ ಕೊಡ್ತಾ ಇಲ್ಲ. ಏನು ಪಾಕಿಸ್ತಾನದವ್ರು ಯಾರ್ಯಾರು ಇಲ್ಲಿ ನೆನೆಸಿದಾರೋ ಅವನ್ನೆಲ್ಲ ವಾಪಸ್ ಕಳಿಸಿದ್ದಾರೆ. ಸರ್, ಇದು ಕಾಶ್ಮೀರದಲ್ಲಿ ನಡೆದಿರೋಂಥ ಘಟನೆ. 26 ಮಂದಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮೋದಿ ಅವರು ಸಹ ಮೀಟಿಂಗ್ ಮಾಡಿದ್ದಾರೆ. 2 ದಿನದ ಒಳಗೆ ಪಾಕಿಸ್ತಾನದ ಪ್ರಜೆಗಳು ತಮ್ಮ ದೇಶಕ್ಕೆ ಮರಳಬೇಕು. ಪಾಕ್ ಪ್ರಜೆಗಳಿಗೆ ಭಾರತದ ವೀಸಾ ರದ್ದು ಮಾಡಿದ್ದಾರೆ. ಇದ್ರ ಬಗ್ಗೆ ಏನನ್ಸುತ್ತೆ ಸರ್ ನಿಮಗೆ? ಫಸ್ಟ್ ಆಫ್ ಆಲ್ ನಮ್ಮದು ಬಂದು ಸೆಕ್ಯುಲರ್ ಕಂಟ್ರಿ. ಸೆಕ್ಯುಲರ್ ಕಂಟ್ರಿಗೆ ಏನಾಗಿದೆ ಅಂದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಈ ಥರ ಈ ಟೆರ್ರಿಸ್ಟ್ಗಳು ಬಂದು ಇದನ್ನು ಮಾಡ್ಕೊಂಡು ಏನಂದರೆ ಅದನ್ನು ಒಳ್ಳೆ ರೀತಿಲಿ ಯುಟಿಲೈಸ್ ಮಾಡ್ಕೊಳ್ಳೋದ್ಬಿಟ್ಟು ಕೆಟ್ಟ ರೀತಿಲಿ ಯುಟಿಲೈಸ್ ಮಾಡ್ಕೊತಿದ್ದಾರೆ. ಇವಾಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದೇ ನಮಗೆ ದಂಡ ಆಗೋಗಿದೆ. ಇವಾಗ ನಮ್ಮ ಇಲ್ಲಿ ಕರ್ನಾಟಕ ಗೌರ್ಮೆಂಟಲ್ಲಿ ಸಿದ್ದರಾಮುಲ್ಲಾ ಖಾನ್ ಆಗ್ಬಿಟ್ಟವ್ರೆ. ಏನಂದರೆ ಮುಸ್ಲಿಮ್ಸ್ ಅವ್ರಿಗೆ ಅಷ್ಟೊಂದು ಫೆಸಿಲಿಟೀಸ್ ಕೊಟ್ಟು ಅಷ್ಟೊಂದು ಇದು ಕೊಟ್ಟು ಅವ್ರಿಗೆ ತುಂಬ ಅವ್ರಿಗೆ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ನಮ್ಗೆ ಏನಾಗಿದೆ ಅಂದರೆ ಇದು ಹೀನಾಯ ಕೃತ್ಯ. ಇದು ಮಾಡಿದಾರಲ್ಲ, ಇದು ಪಾಕಿಸ್ತಾನ ಅವರು ತುಂಬ ಹೀನಾಯವಾದ ಕೃತ್ಯ. ಅಲ್ಲ ರೀ, ಅವ್ರಿಗೇನಾರು ಅಷ್ಟೊಂದು ಗಂಡಸ್ತಾನ ಅಂತ ಇದ್ದರೆ ಹೋಗಿ ನಮ್ಮ ಮಿಲ್ಟ್ರಿ ಮೇಲೆ ಹೋಗಿ ಅಟ್ಯಾಕ್ ಮಾಡಲಿ. ಅದು ಬಿಟ್ಬಿಟ್ಟು ಪಬ್ಲಿಕ್ ಮೇಲೆ ಈ ಥರ ಅಟ್ಯಾಕ್ ಮಾಡೋಂಥ ಅವ್ರಿಗೆ ನೆಸೆಸಿಟಿ ಏನಿದೆ? ಹೌದು, ತುಂಬ ಹೀನಾಯ ಕೃತ್ಯ ಅಂತ ಹೇಳ್ತಿಲ್ಲ. ಒಂದು ಹೆಣ್ಣು ಮಗು ಮುಂದೆ ಒಂದು ಗಂಡನಿಗೆ ಸಾಯಿಸಿದಾಗ ಆ ಹೆಣ್ಣು ಮಗು ಭಾಳ ಏನಾಗುತ್ತೆ ಹೇಳಿ? ಆ ಹೆಣ್ಣಿಗೆ ಅಷ್ಟೊಂದು ಅಂಗ್ಲಾಚಿ ಬೇಡಾಡ್ಕೊತಾ ಇದ್ರೂ ಅವರು ವಿಕೃತ ಕಾಮಿ ನಮ್ಮ ಮಕ್ಕಳು. ಹಿಂಗೆ ಹೇಳಬೇಕು ಮಕ್ಕಳಿಗೆ, ಈ ಥರ ಉಗಿ ಆಗ್ಬಾರ್ದು, ಹಿಂಗೆ ಹೇಳ್ಬೇಕು ಅದನ್ನ. ವಿಕೃತ ಕಾಮಿಗಳು ಅಂದರೆ ಮುಂಡೆ ಮಕ್ಕಳು. ಏನು ಅವ್ರಿಗೆ ಒಂದು ಹೆಣ್ಣು ಒಂದು ಜೀವ ಒಂದು ಮಕ್ಕಳನ್ನ ನೋಡಿದೆ ಹೀನಾಯವಾಗಿ ಗುಂಡೋಡ್ದು ಸಾಯಿಸಿದಾರಲ್ಲ, ಅದು ತಲೆಗೆ ಡೈರೆಕ್ಟಾಗಿ ಶೂಟ್ ಮಾಡಿದಾರಲ್ಲ. ಎಂಥ ನನ್ನ ಮುಂಡೆ ಮಕ್ಕಳು ಅವರು ಲೋಫರ್ಸ್ಗಳು ಅಲ್ಲ, ಅವರು ಗಂಡಸರೇ ಅಲ್ಲ. ಹೇಳ್ಕೊಳಕ್ಕೆ ಹೋದರೆ ಪಾಕಿಸ್ತಾನ ಅವರು ಸುಮ್ಮನೆ ಈ ಥರ ಅದೇನೋ ಆಗ್ಲಾರ್ದೆ ಸುಮ್ಮನೆ ಮೈ ಪರ್ಸ್ಕೊಂಡು ಅವರು ಸುಮ್ಮನೆ ಇದು ಮಾಡ್ತಾ ಇರೋದು. ಪಾಕಿಸ್ತಾನಕ್ಕೆ ತಿರುಗೇಟ್ ಕೊಡುತ್ತಾ ಭಾರತ? 100% ಮೋದಿಜಿಯವರು ಮಾಡಿದ್ದಾರೆ ಈಗಾಗಲೇ. ಇವಾಗ ಈ ಥರ ಯಾರೇ ಬರಲಿ ಇಮ್ಮಿಡಿಯೇಟಾಗಿ ಡೆಡ್ಲೈನ್ ಕೊಡಲ್ಲ. ಅಂಥದ್ರಲ್ಲಿ ಮೋದಿಜಿಯವರು ಇವಾಗ ಇನ್ಸಿಡೆಂಟ್ ಆಗಿ ಬರೀ ಅರ್ಧ ಗಂಟೆಯಲ್ಲಿ ಅಮಿತ್ ಶಾ ಒಬ್ಬರು ಹೋಮ್ ಮಿನಿಸ್ಟರ್ ಆಗಿ ಅವ್ರು ಹೋಗಿ ಅವ್ರ ಕಾರ್ಯ ಕರ್ತವ್ಯ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ದೆನ್ ಏನೇ ಆಗಿರಲಿ ಮೋದಿಜಿಯವರು ಇಮ್ಮಿಡಿಯೇಟಾಗಿ ಅವರು ರಿಯಾಕ್ಷನ್ ಕೊಟ್ಟು ಅವರು ಎಲ್ಲ ಏನು ಸತ್ತವ್ರಿಗೆ ಯಾರೇ ಆಗಲಿ ಒಬ್ಬರು ಸತ್ತೋದವ್ರಿಗೆ ಒಂದು ಗೋರ್ಮೆಂಟಿಂದನೇ ಅವ್ರಿಗೆ ಒಂದು ಮರ್ಯಾದೆ ಮಾಡಿದ್ದಾರೆ. ಈ ಥರ ಯಾರೂ ಮಾಡಲ್ಲ. ಸರ್ಜಿಕಲ್ ಸ್ಟ್ರೈಕ್ ಮಾದರಿ ಮತ್ತೊಂದು ದಾಳಿ ನಡೆಯುತ್ತಾ ಸರ್? 100% ಮಾಡಲೇಬೇಕು. ನೀವು ಇವಾಗ ನಿಮ್ಮ ಮೀಡಿಯಾ ಮುಖಾಂತರ ನೀವೇ ಹೇಳಿ, ಮಾಡಿ ಅಂತ ಹೇಳಿ. ಅದನ್ನು ಮಾಡಿದ್ರೆ ಬೇರೆಯವರು ಅರ್ಥ ಮಾಡ್ಕೊಳ್ತಾರೆ. ಇವಾಗ ಇವ್ರನ್ನ ಬಿಟ್ಬಿಟ್ರೆ ಬೇರೆಯವರು ಇಷ್ಟ ಆಗ್ತಾರೆ. ಅದಕ್ಕೆ ಅದು ಆಗಬಾರ್ದು. ಮೋದಿ ಅವರು ಏನು ಡಿಸಿಷನ್ ತಗೊಳ್ತಾ ಇದ್ದಾರೋ ಅದು ತುಂಬ ಒಳ್ಳೆಯದು. ನೆಕ್ಸ್ಟ್ ಪಕ್ಕದಲ್ಲೇ ನಮಗೆ ಚೈನಾ ಇದೆ. ಚೈನಾದವ್ರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಲ್ವಾ? ಇವಾಗ ಭಾರತದವ್ರ ಮೇಲೆ ಯಾರಾಗಲಿ ದಾಳಿ ಮಾಡೋರೆ ಬಂದು ಯಾರು ಇದು ಮಾಡಲ್ಲ ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಅದಕ್ಕೇ ಇವಾಗ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡ್ರೆ ಸೊ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಇದೊಂದು ಭಯ ಹುಟ್ಟತ್ತೆ. ಆದರೆ ಸರ್ಕಾರ ಯಾಕೆ ಸರ್ ಇದ್ರ ಬಗ್ಗೆ ಕಠಿಣ ಕೈ? ನಮ್ಮ ಸರ್ಕಾರ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಮೊದಲೇ ಅವ್ರವ್ರ ಸ್ಥಾನಕ್ಕೆ ಅವ್ರವ್ರು ಕಿತ್ತಾಡ್ತಾ ಇದ್ದಾರೆ. ಪಾಪ ಸಿದ್ದರಾಮಯ್ಯ ಬಂದು ಒಳ್ಳೆ ಕೆಲಸ ಮಾಡೋಂಥ ವ್ಯಕ್ತಿ, ಅವ್ರಿಗೆ ರೈಟ್ಸ್ ಕೊಡ್ತಾ ಇಲ್ಲ. ಅವ್ರ ಹಿಂದೆ ಇರೋಂಥ ಮುಖ್ಯ MLAಗಳು ಇವ್ರಿಗೆ MP ಗಳು ಯಾರೇ ಆಗಲಿ ಅವ್ರಿಗೆ ಓನ್ ಡಿಸಿಷನ್ ತಗೊಳಕ್ಕೆ ಅವ್ರು ಬಿಡ್ತಾ ಇಲ್ಲ. ಏನೇ ಆಗಲಿ ಬನ್ನಿ ನಮ್ಮ ಹೈಕಮಾಂಡ್ಗೆ ಹೋಗೋಣ ಅಂದ್ಬಿಟ್ಟು ಹೈಕಮಾಂಡಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಏನು ಮಾಡೋದು ಪಾಪ. ಓಕೆ, ಸರ್ಕಾರ ತಗೊಳ್ತಾ ಇರೋ ನಿರ್ಧಾರದಿಂದ ಮುಂದೆ ಈ ಥರ ಘಟನೆ ನಡೆಯುತ್ತಾ ಸರ್? 100% ನಡೆಯಲ್ಲ. ಅಕಸ್ಮಾತ್ ಏನಾದರೂ ಈ ಥರ ಮುಂದೆ ಒಂದು ಘಟನೆ ನಡೀತು ಅಂದರೆ 100% ವಾರ್ ಡಿಕ್ಲೇರ್ ಮಾಡ್ತಾರೆ. ಸರ್ಕಾರದವರು ಅವರು ತುಂಬ ಕಠಿಣವಾದ ಕ್ರಮ ತೊಗೊಂಡ್ರೆ ಆಗಲ್ಲ. ಅವ್ರು ಏನೋ ತಗೊಳ್ಳಿ ಲೂಸ್ ಬಿಟ್ರೆ ಹಾಗೆ ಆಗುತ್ತೆ. ನಾವು ಯಾರೂ ಇರೋಲ್ಲ. ಇಷ್ಟೇ ಆಗುತ್ತೆ.
ಇನ್ನೇನು ಆಗಲ್ಲ. ಈಗ ಮೋದಿಯವರು ಏನು ತಗೊಳ್ತಾ ಇರೋ ಡಿಸಿಷನ್ ಅದನ್ನು ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು, ಆವಾಗ ತುಂಬ ಒಳ್ಳೆಯದು, ಬೇರೆಯವರಿಗೆಲ್ಲ ಒಳ್ಳೆಯದಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನೊಂದು ಡಿಸಿಷನ್ ತಗೊಳ್ತಾರೆ ಫರ್ಮಾಗೆ, ಅದಕ್ಕೆಲ್ಲ ಪಬ್ಲಿಕ್ಕು ಇದು ಸಾಥ್ ಕೊಟ್ಟರೆ ಎಲ್ಲ ನಡೆಯುತ್ತೆ ಒಳ್ಳೆ ರೀತಿಲಿ. ಇವಾಗ ಏನಂದರೆ ಇವಾಗ 10 ವರ್ಷ ಅವರು ಪ್ರಧಾನಮಂತ್ರಿ ಆಗಿದ್ದರು, ಈಗ ತಿರ್ಗಾ 12ನೇ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಈಸ್ ಎ ಕೇಪಬಲ್ ಪರ್ಸನ್, ಈಸ್ ನಾಟ್ ಆ್ಯನ್ ಆರ್ಡಿನರಿ ಪರ್ಸನ್, ಈಸ್ ಎ ವೆರಿ ಕೇಪಬಲ್ ಪರ್ಸನ್. ಅವರು ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಫರ್ಮಾಗಿ ಡಿಸಿಷನ್ ತಗೋತಾರೆ. ವೆಯ್ಟ್ ಆ್ಯಂಡ್ ವಾಚ್ ಅಂತೀವಲ್ಲ, ಆ ಥರ ವೆಯ್ಟ್ ಆ್ಯಂಡ್ ವಾಚ್. ಮೋದಿಯವರು ಏನು ಮಾಡ್ತಾರೆ ಅಂದರೆ ವೆಯ್ಟ್ ಆ್ಯಂಡ್ ವಾಚ್, ಬೇರೆಯವರು ಸಪೋರ್ಟ್ ಮಾಡಬೇಕು ಅಷ್ಟೇ. ಇದು ಹವಾಮಾನೀಯ ಖಂಡನೆ ಅಂದ್ಬಿಟ್ಟು ಇದೊಂದು ಇದು ಏನಂದರೆ ಹೀನ ಕೃತ್ಯ, ಈ ಥರ ಹೀನ ಕೃತ್ಯ ಮಾಡಬಾರ್ದಂತ ನೀವು ಮೀಡಿಯಾದಲ್ಲಿ ಸಪೋರ್ಟ್ ಮಾಡಿ. ಯಾಕಂದರೆ ಹೆಂಡತಿ ಮುಂದೆ ಗಂಡನ ಸಾಯಿಸಿ ಕೋಪ ಬರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೋಪ ಬಂದೇ ಬರುತ್ತಲ್ವ, ಆ ಥರ ಆಗಬಾರ್ದು. ಮುಂದೆ ಈ ಥರ ಇದು ನಡಿಬಾರ್ದು. ಅದಕ್ಕೆ ಮೋದಿಯವರು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ, ಅದು ನಾವೆಲ್ಲ ಸಪೋರ್ಟ್. ಜೈ ಹಿಂದ್, ವಿಲ್ ಸಪೋರ್ಟ್ ಫಾರ್ ಇಂಡಿಯಾ. ಮೋದಿಯವರು ಏನು ತಗೊಳ್ತಾರೆ ನಿರ್ಧಾರ, ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಖಂಡಿತ ಬದ್ಧವಾಗಿರ್ತೀವಿ. ಯಾಕಂದರೆ ಇವತ್ತು ಅಲ್ಲಾಗಿದೆ, ನೆಕ್ಸ್ಟ್ ನಮ್ಮದೇ ಆಗ್ಬೋದು. ಆ ಥರ ನಮ್ಮ ಭಾರತ ದೇಶದಲ್ಲಿ ಅವರು ಆ ಥರ ಮಾಡಲಿಲ್ಲ ಅಂದರೆ ಮುಂದೆ ಇನ್ನೂ ಬೇರೆ ಜನಗಳಿಗೆ ಇನ್ನೂ ಭಯ ಹೊರಟೋಗುತ್ತೆ. ಹಾಗಾಗಿ ಅವರು ಏನು ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಬೆಂಬಲ ಇದೆ. ನೀವು ಹೇಳಿದೆ ನಮ್ಮದು ಭಾರತ ಬಂದು ಒಂದು ಸೆಕ್ಯುಲರ್ ಕಂಟ್ರಿ ಅಂತ. ಇವಾಗ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಒಂದು ಏನಂದರೆ ಚಂದ ಕಲೆಕ್ಟ್ ಮಾಡಿ ಎಲ್ಲರೂ ಕೊಡ್ತಾರೆ. ಅದೇ ನೀವು ಮುಸ್ಲಿಮ್ ಒಂದು ಮಸೀದಿಯಲ್ಲಿ ಕಲೆಕ್ಟ್ ಮಾಡ್ತೀರಾ, ಅದೇ ನೀವು ಒಂದು ಕ್ರಿಶ್ಚಿಯನ್ ಚರ್ಚಲ್ಲಿ ಕಲೆಕ್ಟ್ ಮಾಡ್ತೀರಾ? ಇಲ್ಲಿಗೆ ತಿಳ್ಕೋಬೇಕು ಭಾರತ ಪ್ರಜೆಗಳು ಎಷ್ಟು ಇದಾಗಿದ್ದಾರೆ ಅಂತ. ಇವಾಗ ನಾವಿವಾಗ ಒಂದು ಉಂಡಿಗೆ ಕಾಸು ಹಾಕ್ತೀವೋ ಇಲ್ಲ ಏನೋ ಒಂದು ಇದಕ್ಕೆ ಕಾಸು ಹಾಕ್ತೀವೋ ಅದು ಪಬ್ಲಿಕ್ ಯುಟಿಲೈಸ್ಗೆ ಆಗುತ್ತೆ ಹೊರತು ಬೇರೆಯವ್ರಿಗೆ ಯಾವ್ದಿಗೂ ಯುಟಿಲೈಸ್ ಆಗಲ್ವಲ್ಲ. ಇವಾಗ ಒಂದು ಮಸೀದಿಗೆ ಹಾಕೋದನ್ನ ಅದು ಅವ್ರಿಗೆ ಯುಟಿಲೈಸ್ ಆಗುತ್ತೆ ಹೊರತು ಬೇರೆ ದೇಶಕ್ಕಾಗಲಿ ಇನ್ನೇದಕ್ಕಾಗಿ ಏನಾಗಲ್ಲ. ಇವಾಗ ಒಂದು ಚರ್ಚ್ಗೆ ಹಾಕಿದ್ರು ಅವ್ರ ಚರ್ಚ್ಗೋಸ್ಕರನೇ ಆಗುತ್ತೆ, ಅದು ಬಿಟ್ಟು ಇನ್ನೇದಕ್ಕೂ ಆಗಲ್ವಲ್ಲ. ಬಟ್ ನಾವು ಇಂದು ನಮ್ಮ ಇದಕ್ಕೆ ಹಾಕಿದಾಗ ನಮ್ಮ ಏನೇ ಆಗಲಿ ಹಾಕಿದಾಗ ಇಡೀ ದೇಶಕ್ಕೆ ಹೋಗುತ್ತೆ. ಮೇಡಮ್, ಇದು ದೇಶದ ಸಮಸ್ಯೆ ಭಾಳ ದೊಡ್ಡದಾಗಿ ಇಡೀ ಪ್ರಪಂಚನೇ ನೋಡೋವಂಥ ಒಂದು ಇದರಲ್ಲಿದೆ. ಏನಾಗಿದೆ, ಇದು ಯಾವುದೇ ಅಂಥ ದೇಶಕ್ಕೆ ಈ ಥರ ಒಂದು ಸ್ಥಿತಿ ಬರಬಾರ್ದು. ಏನು 28 ಜನ ಸತ್ತಿದ್ದಾರೆ, ಅದು ಈ ದೇಶದ ಮುಸಲ್ಮಾನರು ಮೊದಲು ಅರ್ಥ ಮಾಡ್ಕೋಬೇಕು. ಯಾವುದೇ ಥರ ಮೋದಿಯವರಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ದೇಶದ ಮುಸಲ್ಮಾನರು ಏನು ಈ ಭಾರತ ಸರ್ಕಾರ ಏನು ಟೆರರಿಸಮ್ನ ಹೋಗಿಸ್ಬೇಕು ಅಂದ್ಬಿಟ್ಟು ಟೆರರಿಸ್ಟ್ನ ನಿಲ್ಸಮ ಮಾಡಬೇಕು ಅನ್ನೋದಕ್ಕೋಸ್ಕರ ಏನು ಪಾಕಿಸ್ತಾನದಿಂದ ಏನು ಇದು ತೊಗೊಂಬಂದು ವೀಸಾಗಳು ತೊಗೊಂಬಂದು ಮತ್ತು ಅನಾಥರೈಸ್ಡ್ ಯಾರ್ಯಾರು ಇದ್ದಾರೋ ಅವರೆಲ್ಲ ದೇಶ ಬಿಟ್ಟು ಹೋಗಿ ಅಂತ ಗಡುವು ಕೊಟ್ಟಿದ್ದಾರೆ. ಅದೇ ಮೋದಿಯವರು ಇಡೀ ದೇಶದಲ್ಲಿರೋ ಮುಸ್ಲಿಮ್ಸವರೆಲ್ಲ ಹೋಗಿ ಅಂತ ಹೇಳಿದಿದ್ರೆ ಅದು ತಪ್ಪು. ಸೊ ಪಾಕಿಸ್ತಾನದವರು ಎಲ್ಲ ಹೋಗಿ ಅನ್ನೋದನ್ನ ಎಷ್ಟೋ ಜನ ಮುಸ್ಲಿಮ್ಸು ಖಂಡಿಸ್ತಾ ಇದ್ದಾರೆ ಇಲ್ಲಿರೋರು. ಯಾಕೆಂದರೆ ಈ ಕಲಬುರಗಿಯಲ್ಲಿ ಮೊನ್ನೆ ಪಾಕಿಸ್ತಾನದ ಒಂದು ಬಾವುಟಗಳನ್ನ ರೋಡಲ್ಲಿ ಹಾಕಿ ತುಳಿದಿದ್ದಕ್ಕೆ ಈ ದೇಶದ ಮುಸಲ್ಮಾನರು ಮಹಿಳೆಯರು ಬಂದ್ಬಿಟ್ಟು ಅದನ್ನೆಲ್ಲ ತೆಗೆದುಬಿಟ್ಟು ಕಣ್ಣಿಗೆ ಹೊತ್ಕೊಂಡು ಅವ್ರ ಮನೆಗೆ ಹೋಗಿ ಇಕ್ಕತ್ತಾರೆ. ಈ ಥರ ಮನಸ್ಥಿತಿ ಇರುವಂಥ ಮುಸ್ಲಿಮರು ಯಾರು ಮುಸ್ಲಿಂ ಮೌಲ್ಯಗಳಿದ್ದಾರೆ ಮತ್ತೊಬ್ಬರಿದ್ದಾರೆ ಈ ದೇಶದ ಬಗ್ಗೆ ಏನಾನ ಸ್ವಲ್ಪ ಒಲವಿದ್ರೆ ಈ ಥರ ನಿಮ್ಮಲ್ಲಿ ಕುತ್ಕೊಂಡು ಗುರುಗಳ ಮಾತನ್ನೇ ಕೇಳೋದವ್ರು, ಅವ್ರ ಮೌಲ್ಯಗಳ ಮಾತೇ ಕೇಳೋದು ಸಾಬ್ರುಗಳು. ಬೇರೆಯವ್ರ ಮಾತನ್ನ ಅವ್ರು ಯಾರು ಮುಸ್ಲಿಮ್ಸವರು ಯಾರ ಮಾತು ಕೇಳಲ್ಲ. ಈ ದೇಶದ CM ಹೇಳಿದ್ರು ಪ್ರಧಾನಮಂತ್ರಿ ಹೇಳಿದ್ರು ಕೇಳಲ್ಲ, ರಾಷ್ಟ್ರಪತಿ ಹೇಳಿದ್ರು ಕೇಳಲ್ಲ. ಇವರೇನಿದ್ದಾರೆ ಗುರುಗಳು ಏನಿದ್ದಾರೆ ಮೌಲ್ಯಗಳಿದ್ದಾರೆ ಇವ್ರನ್ನೆಲ್ಲ ಒಳ್ಳೆ ದಾರಿಗಳಿಗೆ ತೊಗೊಂಡೋಗ್ಬೇಕು. ಈ ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ, ಇಲ್ಲಿದು ಜಲ ನೆಲ ಏನಿದೆ ಇದನ್ನು ಒಪ್ಕೊಂಡು ಈ ದೇಶಕ್ಕೆ ಏನು ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಈ ದೇಶದ ಕಾನೂನು ಏನು ಹೇಳ್ತದೆ ಅದಕ್ಕೆ ಈ ಸಂವಿಧಾನ ಏನು ಹೇಳುತ್ತೆ ಅದಕ್ಕೆ ತಲೆ ಬಗ್ಸ್ಕೊಂಡು ಈ ದೇಶನ ಕಾಪಾಡೋಂಥ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಈ ಥರ ಸಮಯದಲ್ಲಿ ನಮ್ಮ ದೇಶದಲ್ಲೇ ನಾವುಗಳೇ ಈಗ ನಮ್ಮ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಸತ್ತಿರೋದು ಒಬ್ಬ ನಾಗರಿಕ ಸತ್ತಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಇಲ್ಲಿ ಸತ್ತಿರೋದು ಹಿಂದೂನ ಈ ದೇಶದಲ್ಲಿ ಇರೋದು ನಮ್ಮದೊಂದು ಹಿಂದೂ ದೇಶ ಒಂದೇ ಇರೋದು. ಈ ದೇಶದಲ್ಲಿ ಹಿಂದೂಗಳೇ ಇರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಟೆರರಿಸ್ಟು ಹಿಂದೂಗಳನ್ನ ಹುಡುಕಿ ಸಾಯಿಸಿದ್ದಾರೆ. ದಯವಿಟ್ಟು ಮೊದಲನೇದು ನಾವೆಲ್ಲ ಹಿಂದೂಗಳು ಒಂದಾಗಬೇಕು. ಈ ದೇಶದಲ್ಲಿ ಏನು ಬದುಕಿದ್ದಾರೆ ಏನು ಜೀವನ ಮಾಡ್ತಾಯಿದ್ದಾರೆ ಮುಸ್ಲಿಮರು ಈ ದೇಶದ ಕಾನೂನನ್ನ ತಲೆ ಬಗ್ಸಿ ಕಾನೂನಿಗೆ ಬೆಲೆ ಕೊಟ್ಕೊಂಡು ಈ ದೇಶದಲ್ಲಿ ಜೀವನ ಮಾಡೋಂಥ ಕೆಲಸ ಮಾಡಬೇಕು ಅಂತ ಕೇಳ್ತೀವಿ. ಮೇಡಮ್, ಏನಾಗಿದೆ ಮನಸ್ಥಿತಿ ಆ ಥರ ಇದೆ. ಪಾಕಿಸ್ತಾನದ ಮನಸ್ಥಿತಿ ನೋಡಿ, ಈಗ ಪಾಕಿಸ್ತಾನದಲ್ಲಿ ಯಾವುದೇ ಥರ ಫೈನಾನ್ಷಿಯಲಿ ಆಗಲಿ ನಮ್ಮ ಥರ ಏನು ಟ್ಯಾಕ್ಸ್ ಆಗಲಿ ಇನ್ನೊಂದೇ ಆಗಲಿ ಮತ್ತೊಂದಿಲ್ಲ ಆರ್ಥಿಕವಾಗಿ ಯಾವುದ್ರಲ್ಲೂ ಅವರೇನೂ ಇಲ್ಲ. ಹಾಗಾಗಿ ಅವ್ರಿಗೆ ಟೆರರಿಸಮ್ಮೇ ಅವ್ರದ್ದು ಮೂಲ.
ಅವ್ರ ಮೈಂಡ್ ಸೆಟ್ಟಲ್ಲಿ ಏನಾಗಿದೆ ಪಾಕಿಸ್ತಾನದಲ್ಲಿ ನಮ್ಮ ದೇಶ ಅವ್ರ ಮೇನ್ ಟಾರ್ಗೆಟು ನಮ್ಮ ದೇಶ ಭಾರತ ದೇಶನ ನಿರ್ನಾಮ ಮಾಡಬೇಕು, ಭಾರತ ದೇಶನ ನಿರ್ನಾಮ, ಅದೇ ಮನಸ್ಥಿತಿಲಿ ಆಗ್ಬಿಟ್ಟಿದೆ. ಆದರೆ ನಮ್ಮ ಭಾರತದಲ್ಲಿರೋರ್ದು ಆ ಥರ ಮನಸ್ಥಿತಿ ಇಲ್ಲ. ಇವತ್ತು ನಾವು ಪ್ರತಿಯೊಬ್ಬರು ನಾಗರಿಕನು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಬ್ಬ IAS ಮಾಡಬೇಕು, KS ಮಾಡಿಸ್ಬೇಕು ಅಂತ ಈ ಥರ ಮನಸ್ಥಿತಿ ಇರೋವಂಥವ್ರು ನಮ್ಮ ದೇಶದಲ್ಲಿರೋವಂಥವ್ರು. ಅದೇ ಪಾಕಿಸ್ತಾನದಲ್ಲಿರೋವಂಥವ್ರು ಫಸ್ಟ್ ಯಾವ ದೇಶಕ್ಕೆ ಟೆರರಿಸ್ಟು ಬಾಂಬ್ ಇಡೋಣ, ಯಾವ ದೇಶದ ಮೇಲೆ ಇದು ಮಾಡೋಣ, ಭಾರತ ದೇಶಕ್ಕೆ ಯಾವ ಥರ ತೊಂದರೆ ಕೊಡೋಣ, ಈ ಥರ ಮನಸ್ಥಿತಿಲೇ ಮಕ್ಕಳುಗಳ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿನ ದೇಶಕ್ಕೂ ನಮ್ಮ ದೇಶಕ್ಕೂ ನಾವು ದಯವಿಟ್ಟು ನಾವು ಯಾರೂ ಹೋಲಿಕೆ ಮಾಡ್ಕೋಬಾರ್ದು. ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ ಅಂದರೆ ನಮ್ದು ಎಷ್ಟೋ ಜನ್ಮದ ಪುಣ್ಯ. ಆ ರಾಮ ಜನ್ಮಭೂಮಿಲಿ ನಾವೇನು ಜನ್ಮಿಸಿದ್ದೀವಿ, ನಮ್ಮದು ಪೂರ್ವಕಾಲಿಕರ ಏನೋ ಒಂದು ತಪಸ್ಸಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೀವಿ. ಈ ದೇಶದಲ್ಲಿ ಹುಟ್ಟಿರೋದನ್ನ ನಾವು ಪ್ರತಿಯೊಬ್ಬರು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೇ ಆಗಲಿ ಎದೆ ತಟ್ಟಿ ಅಂತ ಒಂದು ಹೇಳ್ಕೊಳ್ಳೋಂಥದ್ದನ್ನ ನಾವು ಮಾಡ್ಕೋಬೇಕು. ಮುಂದೆ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುತ್ತಾ ಸರ್? ಮೇಡಮ್ ನಡಿಲೇಬೇಕು. ಎಷ್ಟು ದಿನ ಅಂತ ಸಹಿಸ್ಕೊಂಡಿರೋದು? ಯಾರು ಏನು ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಏನು ಸಹಿಸ್ಕೊಂಡಿರೋಕ್ಕೆ ನಾವೇನು ಎದುರ್ಕೊಳ್ಳೋವಂಥದ್ದು ಏನು ಮಾಡಿದ್ದೀವಿ? ಈಗ ನಾವೇನಾನ ತಪ್ಪು ಮಾಡಿದರೆ, ಇದೇ ತಪ್ಪು ನಾವೇನಾನ ಬೇರೆ ದೇಶಕ್ಕೆ ಮಾಡಿದರೆ ನಮ್ದು ಎಷ್ಟೋ ಬೇರೆ ಬೇರೆ ವರ್ಲ್ಡಲ್ಲಿರೋ ದೇಶಗಳನ್ನೆಲ್ಲ ನಮ್ಮನ್ನ ಖಂಡಿಸ್ತಾ ಇದ್ರು. ಆದರೆ ಇವತ್ತು ಎಷ್ಟೋ ವರ್ಲ್ಡಲ್ಲಿರೋ ದೇಶಗಳು ನಮಗೆ ಈ ಥರ ತೊಂದರೆ ಆಗಿರೋದ್ರಿಂದ ಎಲ್ಲರೂ ನಮ್ಗೆ ಸಪೋರ್ಟ್ ಆಗಿದ್ದಾರೆ. ನಮ್ಗೆ ಸಪೋರ್ಟ್ ಆಗಿರೋದು ಆತ್ಮವಿಶ್ವಾಸ ಹೆಚ್ಚಿಸ್ತದೆ ಹೊರತು, ಆದರೆ ನಮ್ಮ ಕಷ್ಟನ ನಾವೇನೇ ಬಗೆಹರಿಸ್ಕೋಬೇಕು. ಈಗ ಪಾಕಿಸ್ತಾನದ ಮೇಲೆ ನಾವು ವಿಧಿ ಇಲ್ದಿರ ನಾವು ಅಟ್ಯಾಕ್ ಮಾಡಲೇಬೇಕು. ಯಾಕಂದರೆ 28 ಜನ ಹಿಂದೂಗಳನ್ನ ಕೊಂದಿದ್ದಾರೆ. ಇದು ಹೋಗ್ತಾ ಏನಾಗ್ತದೆ, ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಮೋದಿಯವರು, ಈ ಭಾರತ ಸರ್ಕಾರ, ಮೋದಿ ಆಗಲಿ ಇನ್ನೊಬ್ಬರೇ ಆಗಲಿ ಯಾರೇ ಆಗಲಿ, ಭಾರತ ಸರ್ಕಾರ ಏನನ್ನ ಡಿಸಿಷನ್ ತಗೋತದೆ ಅಂದರೆ ಅದು ಯುದ್ಧನೇ ಮಾಡಬೇಕು. ಮುಂದೆ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟ್ ಕೊಡುತ್ತಾ ಸರ್? 100% ಮುಂದೆ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟ್ ಹೌದು 100%. ಈಗ ನೋಡಿ ಜಲ ದಿಗ್ಬಂಧನ ಮಾಡಿದ್ರು ಭಾರತದವರು. ಸೊ ಈ ಥರ ಒಂದೊಂದೇ ಇವತ್ತು ಮೀಡಿಯಾದ ಯಾವ್ಯಾವುದು ಪಾಕಿಸ್ತಾನ ಮೀಡಿಯಾಗಳಿತ್ತು ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾಗಳ್ನ ಬ್ಯಾನ್ ಮಾಡಿದ್ದಾರೆ. ಏನು ಪಾಕಿಸ್ತಾನದವ್ರು ಯಾರ್ಯಾರು ಇಲ್ಲಿ ನೆನೆಸಿದಾರೋ ಅವ್ರನ್ನೆಲ್ಲ ವಾಪಸ್ ಕಳಿಸಿದ್ದಾರೆ. ಯಾವುದೇ ಥರ ಸರಕು ಸಾಗಾಣಿಕೆ ಆಗಲಿ, ನಮ್ಮದಾಗಲಿ, ಅವ್ರದ್ದಾಗಲಿ, ಆಮದಾಗಲಿ, ರಫ್ತಾಗಲಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಸ್ಟಾಪ್ ಮಾಡಿದ್ರೆ ಸಾಕು, ಅವ್ರು ಯುದ್ಧನೇ ಮಾಡಬೇಕಾಗಿರಲ್ಲ ನಮ್ಮ ದೇಶದವರು. ಈ ಥರ ಮೇಜರ್ನ ಪಾಕಿಸ್ತಾನಕ್ಕೆ ಕಳ್ಸೋದನ್ನ ಸ್ಟಾಪ್ ಮಾಡಿಬಿಟ್ರೆ ಅವರೇ ತಿನ್ನೋ ಗತಿ ಇಲ್ದಿರ ಸುಮ್ಮನೆ ಆಗ್ಬಿಡ್ತಾರೆ. ಸೊ ವಿಧಿ ಇಲ್ದಿರ ನಾವೇನೋ ಯುದ್ಧ ಮಾಡಬೇಕು ಅಂದರೆ ಮಾಡಲೇಬೇಕಾಗತ್ತೆ. ಅವ್ರನ್ನೇನೋ ಇದೊಂದು ಅಂತ್ಯ ಮಾಡಬೇಕು. ಕಾಲಕ್ರಮೇಣ ನಮ್ಮ ತಾತನ ಕಾಲದಿಂದನೂ ಪಾಕಿಸ್ತಾನ, ಇಂಡಿಯಾ ಪಾಕಿಸ್ತಾನ ಯುದ್ಧ ಇದೆ ನೋಡಿ. 370 ಕಾಲಮು ಯಾರೂ ಇತಿಹಾಸದಲ್ಲಿ ತೆಗಿಯೋಕ್ಕಾಗಿಲ್ಲ, ತೆಗೆದ್ರು. ಸೊ ಆ ಥರ ಒಂದೊಂದೇ ಅಚೀವ್ಮೆಂಟ್ಗಳು ನಡೀತಾ ಇದೆ. ಆ ಅಚೀವ್ಮೆಂಟು ಇದೇ ಒಂದು ಯುದ್ಧ ಆಗ್ಬಿಟ್ಟು ಕೊನೆಗೆ ಎಂಡೊಂದು ಆಗಲೇಬೇಕು ಇದಕ್ಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,